ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಅಲ್ಲಮ ಪ್ರಭುಗಳ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಜೀವನವೆಂಬ ಮಾಯೆಯಿಂದ ಬಂಧಮುಕ್ತರಾಗುವುದು ಹೇಗೆ ಎನ್ನುವುದನ್ನು ಅಲ್ಲಮ ಪ್ರಭುಗಳ ವಚನ ವಿಶ್ಲೇಷಣೆಯ ಮೂಲಕ ಈ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಈ ಮುಂದಿನ ವಚನದಲ್ಲಿಯೂ ಕೂಡ ಮಾಯೆಯ ಕುರಿತಾಗಿಯೇ ಮಾತನಾಡುತ್ತಿರುವ ಅಲ್ಲಮ ಪ್ರಭುಗಳು ಈ ವಿಶಾಲವಾದ ವೈವಿಧ್ಯಪೂರ್ಣವಾದ ಪ್ರಪಂಚವೆಲ್ಲ ಮಾಯೆಯ ಅದ್ಭುತ ಲೀಲೆ, ಮಾಯೆಯ ಅದ್ಭುತ ವಿಲಾಸ ಅಂತ ವರ್ಣಿಸ್ತಾರೆ. ಈ ಜಗತ್ತಿನಲ್ಲಿ, ಈ ಭೂಮಿಯ ಮೇಲೆ ಮನುಷ್ಯನ ಹುಟ್ಟಿಗೆ ಕಾರಣ ಯಾರು ಅನ್ನೋದನ್ನು ಈ ವಚನದ ಮೂಲಕ ಹೇಳಿದ್ದಾರೆ. ಬನ್ನಿ, ವಚನ ಏನಿದೆ ನೋಡೋಣ. ಕಾಯದ ಮೊದಲಿಂಗೆ ಬೀಜವಾವುದೆಂದರಿಯದೀ ಲೋಕ. ಕಾಯದ ಮೊದಲಿಂಗೆ ಬೀಜವಾವುದೆಂದರಿಯದೀ ಲೋಕ. ಇಂದ್ರಿಯಂಗಳು ಬೀಜವಲ್ಲ, ಆ ಕಳಾಭೇದವಲ್ಲ. ಇಂದ್ರಿಯಂಗಳು ಬೀಜವಲ್ಲ, ಆ ಕಳಾಭೇದವಲ್ಲ. ಸ್ವಪ್ನ ಬಂದೆರಗಿತ್ತಲ್ಲ, ಸ್ವಪ್ನ ಬಂದೆರಗಿತ್ತಲ್ಲ. ಇದಾವಂಗೂ ಶುದ್ಧ ಸುಯಿಧಾನವಲ್ಲ ಕಾಣ ಗುಹೇಶ್ವರ. ಇದಾವಂಗೂ ಶುದ್ಧ ಸುಯಿಧಾನವಲ್ಲ ಕಾಣ ಗುಹೇಶ್ವರ. ಅರ್ಥ ಹೀಗಿದೆ: ಕಾಯದ ಮೊದಲಿಂಗೆ ಬೀಜವಾವುದೆಂದರಿಯದೀ ಲೋಕ. ಇಂದ್ರಿಯಂಗಳು ಬೀಜವಲ್ಲ, ಆ ಕಳಾಭೇದವಲ್ಲ. ಅಂದರೆ ಈ ದೇಹದ ಜನನಕ್ಕೆ ಮುಖ್ಯ ಕಾರಣ ಯಾವುದು? ಈ ಜಗತ್ತಿನ ಜನ ಅದನ್ನು ಅರಿತಿಲ್ಲ. ಅದಕ್ಕೆ ಎರಡು ಕಾರಣಗಳನ್ನ ಕೊಡ್ತಾರೆ ಅಲ್ಲಮ ಪ್ರಭುಗಳು. ಒಂದನೆಯ ಕಾರಣ ಇಂದ್ರಿಯಗಳು, ಅಂದರೆ ಸೃಜನಾತ್ಮಕವಾದ ಶಕ್ತಿ ಅಂತ ಇಲ್ಲಿ ಉಲ್ಲೇಖಿಸ್ತಾರೆ. ಇನ್ನೊಂದು ಕಲಾಭೇದ. ಕಲಾಭೇದ ಅಂದರೆ ಕಲೆ, ತೇಜ, ರೂಪ, ಮೂಲ ವಸ್ತುವಿನ ಛಾಯೆಗೆ ಕಲೆ ಅಂತ ಹೇಳ್ತಾರೆ. ಇಂಥ ಕಲೆ ಎಂದರೆ ಆತ್ಮ, ಪರಮಾತ್ಮನಿಂದ ಪ್ರತ್ಯೇಕವೆಂಬಂತೆ ಕಾಣುವ ಜೀವಚೇತನವೇ ಕಳಾಭೇದ. ಸೃಜನ ಶಕ್ತಿಗಳು ಈ ಸೃಷ್ಟಿಯ ಕಾರಣವಲ್ಲ, ಆತ್ಮನೂ ಕಾರಣನಲ್ಲ. ಈ ಸೃಷ್ಟಿಗೆ ಅಜ್ಞಾನವೇ ಕಾರಣ ಅಂತ ಹೇಳ್ತಾರೆ. ಅದನ್ನೇ ಸ್ವಪ್ನ ಅಂತ ಕೂಡ ಕರೀತಾರೆ ಅಲ್ಲಮ ಪ್ರಭುಗಳು. ಸ್ವಪ್ನ ಬಂದೆರಗಿತ್ತಲ್ಲ ಅಂತ ಹೇಳ್ತಾರೆ. ಅಂದರೆ ಸ್ವಪ್ನ ಅಂದರೆ ಮಾಯೆ, ಅಜ್ಞಾನ ಅಥವಾ ಮರೆವು ಅಂತ ಕರೀಬಹುದು. ಯಾರ ಗಮನಕ್ಕೂ ಅರಿವಿಗೂ ಬರಲಾರದ್ದು ಅನ್ನುವುದನ್ನು ಸೂಚಿಸೋದಕ್ಕೋಸ್ಕರ ಈ ವಚನದಲ್ಲಿ ಅಲ್ಲಮ ಪ್ರಭುಗಳು ಸ್ವಪ್ನ ಅಂತ ಬಳಸಿದ್ದಾರೆ. ಇದಾವಂಗೂ ಶುದ್ಧ ಸುಯಿಧಾನವಲ್ಲ ಕಾಣ ಗುಹೇಶ್ವರ. ಅಂದರೆ ಸುಯಿಧಾನ ಅಂದರೆ ಪೂರ್ಣ ಅರಿವು, ಸಂಪೂರ್ಣ ತಿಳಿವಳಿಕೆ. ಪರಮಾತ್ಮನಲ್ಲಿ ವಿಕಾರ ಭೇದ ಉಂಟಾಗುವುದರಿಂದ ಆತನೂ ಕೂಡ ಸೃಷ್ಟಿಗೆ ಕಾರಣ ಅಲ್ಲ. ಆತ್ಮವು ದೇಹ ಭಾವ ತಾಳಿದಾಗ ಜೀವವಾಗುತ್ತದೆ, ವಿಶ್ವದ ಭಾವ ತಾಳಿದಾಗ ಈಶನಾಗುತ್ತದೆ. ಇದನ್ನು ಮರೆತವ ಜೀವ, ಅರಿತವ ಶರಣನಾಗ್ತಾನೆ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಈ ವಚನದಲ್ಲಿ ಸೃಷ್ಟಿ ಕಾರಣದ ಮೀಮಾಂಸೆಯೇ ಇದೆ ಅಂತ ಹೇಳ್ತಾರೆ. ಜಗತ್ ಸೃಷ್ಟಿಯ ಮೂಲ ಕಾರಣ ಯಾವುದು? ಶಕ್ತಿಯೂ ಅಲ್ಲ, ಶಿವನೂ ಅಲ್ಲ. ಯಾರಿಗೂ ಗೊತ್ತಿರದ, ಗೊತ್ತಾಗದ ಅಜ್ಞಾನ ಅಂತ ಕರೆಯಿಸಿಕೊಳ್ಳುವ, ಸ್ವಪ್ನ ಅಂತ ಕರೆಯಿಸಿಕೊಳ್ಳುವ, ಮರೆವು ಅಂತ ಕರೆಯಿಸಿಕೊಳ್ಳುವ ಮಾಯೆ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಒಟ್ಟಾರೆ ಈ ವಚನದ ಭಾವವನ್ನು ನೋಡೋದಾದರೆ, ಕಾಯದ ಜನನಕ್ಕೆ, ಕಾಯ ಅಂದರೆ ದೇಹ ಅಥವಾ ಜೀವದ ಬೆಸುಗೆ ಅಂತ ಕರಿಬಹುದು. ಕಾಯದ ಜನನಕ್ಕೆ ಕಾರಣ ಯಾವುದು? ಈ ಲೋಕದ ಜನರು ಅದನ್ನು ತಿಳಿದಿಲ್ಲ. ಈ ಬೆಸುಗಿಗೆ ಇಂದ್ರಿಯಂಗಳು ಕಾರಣವಲ್ಲ, ಶಿವಕಳೆಯೂ ಕಾರಣವಲ್ಲ. ಪ್ರತ್ಯೇಕವೆಂಬಂತೆ ಕಾಣುವ ಜೀವಚೇತನವೇ ಆತ್ಮ ಅಂತ ಕರೆಯುವ ಅಲ್ಲಮ ಪ್ರಭುಗಳು. ಹಾಗಾದರೆ ಕಾರಣ ಯಾವುದು ಅಂದರೆ ಮರವೇ, ಮಾಯೆ, ಅಜ್ಞಾನ ಅಂತ ಹೇಳ್ತಾರೆ. ಇದೊಂದು ಬಗೆಯ ಸ್ವಪ್ನ, ಅದು ಬಂದು ಎರಗಿದೆ ಅಂತ ಹೇಳ್ತಾರೆ. ಸ್ವಪ್ನ ಬಂದೆರಗಿತ್ತಲ್ಲ ಅಂತ ಹೇಳ್ತಾರೆ. ಈ ಜನನದ ಕಾರಣವನ್ನಾಗಲಿ ಸ್ವಪ್ನದ ಸ್ವರೂಪವನ್ನಾಗಲಿ ಯಾರೂ ಕೂಡ ಪೂರ್ಣವಾಗಿ ತಿಳಿದಿಲ್ಲ ಅಂತ ಹೇಳ್ತಾರೆ ಈ ವಚನದಲ್ಲಿ ಅಲ್ಲಮ ಪ್ರಭುಗಳು. ಈ ಭ್ರಮಾ ಜಗತ್ತಿನಲ್ಲಿ ಹುಟ್ಟಿರುವ ನಮ್ಮ ಹುಟ್ಟು ಕೂಡ ಶಾಶ್ವತವಲ್ಲ, ಅದೊಂದು ಭ್ರಮೆ, ಅದೊಂದು ಸ್ವಪ್ನ ಅಂತ ಹೇಳುವ ಅಲ್ಲಮ ಪ್ರಭುಗಳು ಒಟ್ಟಾರೆಯಾಗಿ ಈ ಜಗತ್ತಿನ ಸೃಷ್ಟಿಗೆ ಮಾಯೇ ಕಾರಣ ಅಂತ ಹೇಳ್ತಾರೆ. ಆತ್ಮೀಯರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ
ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸುತ್ತೇನೆ. ಶರಣು ಶರಣಾರ್ಥಿ.